ಶುಭೋದಯ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಕೂಡ. ಸಾಮಾನ್ಯವಾಗಿ ಹೊಸ ವರ್ಷ ಅಂದ ತಕ್ಷಣ ನಮಗೆ ನೆನಪಾಗೋದು ರೆಸಲ್ಯೂಷನ್ಸ್ ಅಲ್ವಾ? ಹೌದು, ಜಿಮ್ ಸೇರೋದು, ಏನಾದರೂ ಹೊಸದಾಗಿ ಶುರು ಮಾಡೋದು. ಎಕ್ಸಾಕ್ಟ್ಲಿ. ಆದರೆ ನಮಗೆ ಸಿಕ್ಕಿರೋ ಈ ಸನಾತನ ದರ್ಶನ ಅನ್ನೋ ಮೂಲ ಇದೆಯಲ್ಲ, ಅದು ಇದನ್ನು ಕೇವಲ ಒಂದು ದಿನಾಂಕದ ಬದಲಾವಣೆ ಅಂತ ನೋಡಬೇಡಿ ಅಂತ ಹೇಳುತ್ತೆ. ಇದೊಂದು ಆಧ್ಯಾತ್ಮಿಕ ಮರು ಹೊಂದಾಣಿಕೆಯ ಸಮಯ ಅಂತ ಅದು ಸೂಚಿಸ್ತಾ ಇದೆ. ಖಂಡಿತ. ಈ ಮೂಲದ ವಿಶೇಷತೆಯೇ ಅದು. ಇದು ಭವಿಷ್ಯ ನುಡಿಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದ ದಿಕ್ಕನ್ನ ನಾವೇ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲತ್ತೆ. ಓಕೆ. ಇಲ್ಲಿ ಧರ್ಮ ಅನ್ನೋ ಪದವನ್ನ ಪದೇ ಪದೇ ಬಳಸಲಾಗತ್ತೆ. ಆದ್ರೆ ಇಲ್ಲಿ ಧರ್ಮ ಅಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಂತಲ್ಲ. ಸರಿ, ಹಾಗಾದ್ರೆ ಏನು? ಅಂದ್ರೆ ನಮ್ಮ ಕರ್ತವ್ಯ, ನಮ್ಮ ನಡತೆ. ಸರಳವಾಗಿ ಹೇಳ್ಬೇಕಂದ್ರೆ ಸರಿಯಾದ ದಾರಿಯಲ್ಲಿ ಬದುಕೋದು ಅಂತ. ಸರಿಯಾದ ದಾರಿಯಲ್ಲಿ ಬದುಕುವುದು. ಇದು ಕೇಳೋಕೆ ಸರಳ ಅನ್ಸಿದ್ರೂ ಬಹುಶಃ ಇವತ್ತಿನ ಜಗತ್ತಲ್ಲಿ ಅದೇ ಅತ್ಯಂತ ಕಷ್ಟದ ವಿಷಯ ಅನ್ಸುತ್ತೆ. ಹೌದು. ಮೂಲಗಳು ಕಳೆದ ವರ್ಷದ ಬಗ್ಗೆ ಒಂದು ವಿಚಿತ್ರವಾದ ಚಿತ್ರಣ ಕೊಡ್ತವೆ. ಒಂದು ಕಡೆ ತಂತ್ರಜ್ಞಾನ, ಸೌಕರ್ಯ ಎಲ್ಲವೂ ಇದೆ. ನಿಜ. ಆದ್ರೆ ಅದೇ ಮೂಲಗಳು ನಾಣ್ಯದ ಇನ್ನೊಂದು ಮುಖವನ್ನು ತೋರಿಸ್ತವೆ. ಇಷ್ಟೆಲ್ಲ ಇದ್ರೂ ಮಾನಸಿಕ ಒತ್ತಡ, ಕಾರಣ ಇಲ್ಲದ ಕೋಪ, ಸಂಬಂಧಗಳಲ್ಲಿ ಬಿರುಕು ಇದೆಲ್ಲ ಜಾಸ್ತಿಯಾಗಿದೆ. ಅತ್ಯಂತ ಆತಂಕಕಾರಿ ವಿಷಯ ಅಂದ್ರೆ ಕುಟುಂಬದೊಳಗೆ ಒಂಟಿತನ ಅಂತಾನೂ ಹೇಳುತ್ತೆ. ಅದೇ ಒಂದೇ ಮನೆಯಲ್ಲಿ 4 ಜನ ಇದ್ರು, ಪ್ರತಿಯೊಬ್ಬರು ಅವರವರ ಫೋನ್ಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಅಪರಿಚಿತರ ತರ. ಹೌದು, ಅಪರಿಚಿತರ ತರ. ಹಾಗಾದ್ರೆ ಈ ತಂತ್ರಜ್ಞಾನದ ಪ್ರಗತಿಗೂ ಈ ಮಾನಸಿಕ ಅಶಾಂತಿಗೂ ಏನಾದ್ರೂ ನೇರ ಸಂಬಂಧ ಇದೆಯಾ? ಮೂಲಗಳು ಏನ್ ಹೇಳ್ತವೆ? ಮೂಲಗಳು ಇದನ್ನ ನೇರವಾಗಿ ಧರ್ಮದ ಅವನತಿ ಜೊತೆ ಜೋಡಿಸ್ತವೆ. ಧರ್ಮದ ಅವನತಿ? ಹೌದು. ಯಾವಾಗ ತಾಳ್ಮೆ, ಗೌರವ, ಶಿಸ್ತು ಕಡಿಮೆಯಾಗುತ್ತೋ ಆಗ ಜೀವನದಲ್ಲಿ ಒಂದು ಅಸಮತೋಲನ ಶುರುವಾಗುತ್ತೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಮೊದಲೆಲ್ಲ ಒಂದು ಪತ್ರಕ್ಕೆ ಉತ್ತರ ಬರೋಕೆ ವಾರಗಟ್ಲೆ ಕಾಯ್ತಿದ್ವಿ. ಆ ಕಾಯುವಿಕೆಯಲ್ಲಿ ಒಂದು ತಾಳ್ಮೆ ಇತ್ತು. ಸರಿ. ಈಗ ಒಂದು ವಾಟ್ಸ್ಆಪ್ ಮೆಸೇಜ್ಗೆ ತಕ್ಷಣ ಬ್ಲೂಟಿಕ್ ಆಗದಿದ್ರೆ ನಮಗೆ ಆತಂಕ ಶುರುವಾಗುತ್ತೆ. ಈ ವೇಗ ನಮ್ಮ ತಾಳ್ಮೆಯನ್ನೇ ನಾಶ ಮಾಡಿದೆ ಅಲ್ವಾ? ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಆದರೆ ಎಲ್ಲವೂ ನಕಾರಾತ್ಮಕವಾಗಿದೆಯಾ ಅಥವಾ ಏನಾದರೂ ಆಶಾದಾಯಕ ಬೆಳವಣಿಗೆಗಳ ಬಗ್ಗೆ ಮೂಲಗಳು ಪ್ರಸ್ತಾಪ ಮಾಡ್ತಾವಾ? ಖಂಡಿತ. ಒಂದು ಬಹಳ ಮುಖ್ಯವಾದ ಸಕಾರಾತ್ಮಕ ಅಂಶವನ್ನು ಅದು ಉಲ್ಲೇಖಿಸುತ್ತೆ. ಇತ್ತೀಚೆಗೆ ಯುವಕರು ಕೂಡ ಮತ್ತೆ ಯೋಗ, ಧ್ಯಾನ, ಸನಾತನ ಧರ್ಮದ ಬೇರುಗಳ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ. ಜೀವನದ ಆಳವಾದ ಉದ್ದೇಶಗಳ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ನಾವ್ಯಾಕಿಲ್ಲಿದ್ದೀವಿ ಅನ್ನೋ ತರದ ಪ್ರಶ್ನೆಗಳ? ಎಕ್ಸಾಕ್ಟ್ಲಿ. ಕೇವಲ ಹಣ ಸಂಪಾದಿಸೋದೇ ಜೀವನವೇ ಅನ್ನೋ ಮೂಲಭೂತ ಪ್ರಶ್ನೆಗಳು ಮತ್ತೆ ಬರ್ತಿವೆ. ಇದೊಂದು ದೊಡ್ಡ ಬದಲಾವಣೆಯ ಸಂಕೇತ. ಹಾಗಾದ್ರೆ ಈ ಹಿನ್ನೆಲೆಯಲ್ಲಿ ಈ ಹೊಸ ವರ್ಷ ಯಾವ ರೀತಿಯ ಶಕ್ತಿಯನ್ನು ಹೊತ್ತು ತರ್ತಿದೆ? ಇಲ್ಲಿಂದ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗುತ್ತೆ. ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ಈ ವರ್ಷ ಸಂಪೂರ್ಣವಾಗಿ ಕರ್ಮ ಮತ್ತು ಜವಾಬ್ದಾರಿಯ ಶಕ್ತಿಯನ್ನು ಹೊಂದಿದೆ. ಕರ್ಮ ಮತ್ತು ಜವಾಬ್ದಾರಿ ಅಂದ್ರೆ ನೀವು ಏನು ಬಿತ್ತುತ್ತೀರೋ ಅದನ್ನೇ ಬೆಳೆಯುತ್ತೀರಿ. ನಮ್ಮ ಪ್ರತಿಯೊಂದು ಕ್ರಿಯೆಗೂ, ಮಾತಿಗೂ, ಆಲೋಚನೆಗೂ ಒಂದು ಪ್ರತಿಫಲ ನಿಶ್ಚಿತ. ಅಂದ್ರೆ ಯಾರು ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಕೆಲಸ ಮಾಡ್ತಾರೋ ಅವರಿಗೆ ಒಳ್ಳೇದಾಗತ್ತಾ? ಹೌದು. ಹಾಗೆಯೇ ಯಾರು ಅಹಂಕಾರದಿಂದ, ಕುರುಕುಬಳಿಗಳು ಅಂದ್ರೆ ಶಾರ್ಟ್ಕಟ್ಗಳಿಂದ ಅಥವಾ ಅಪ್ರಾಮಾಣಿಕತೆಯಿಂದ ಮುಂದೆ ಹೋಗ್ತಾರೋ ಅವರಿಗೆ ಸವಾಲುಗಳು ಕಾದಿವೆ. ಹೌದು. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ. ಮೂಲಗಳು ಶ್ರಮವಿಲ್ಲದೆ ಹಣ ಗಳಿಸುವವರು ಜಾಗರೂಕರಾಗಿರಬೇಕು ಅಂತ ಹೇಳ್ತವೆ. ಒಂದ್ ನಿಮಿಷ. ಇವತ್ತಿನ ಈ ಸ್ಟಾರ್ಟ್ಅಪ್ ಮತ್ತೆ ಗೆಟ್ ರಿಚ್ ಕ್ವಿಕ್ ಸಂಸ್ಕೃತಿಯಲ್ಲಿ ಈ ಮಾತನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಒಳ್ಳೆ ಪ್ರಶ್ನೆ. ಎಲ್ಲರೂ ಸ್ಮಾರ್ಟ್ ವರ್ಕ್ ಮಾಡಿ ಬೇಗ ಯಶಸ್ಸು ಗಳಿಸಕ್ ನೋಡ್ತಾರಲ್ವಾ? ಖಂಡಿತ. ಮೂಲಗಳು ಸ್ಮಾರ್ಟ್ ವರ್ಕ್ ಅನ್ನ ವಿರೋಧಿಸಲ್ಲ. ಆದ್ರೆ ಸ್ಮಾರ್ಟ್ ವರ್ಕ್ ಹೆಸರಲ್ಲಿ ನೀತಿ ನಿಯಮಗಳನ್ನ ಪಕ್ಕಕ್ಕಿಡೋದನ್ನ ವಿರೋಧಿಸುತ್ತವೆ. ಓಕೆ, ವ್ಯತ್ಯಾಸ ಏನು? ನೋಡಿ, ಒಂದು ಕೆಲಸವನ್ನ ಹೊಸ ತಂತ್ರಜ್ಞಾನ ಬಳಸಿ ಕಡಿಮೆ ಸಮಯದಲ್ಲಿ ಮಾಡೋದು ಸ್ಮಾರ್ಟ್ ವರ್ಕ್. ಸರಿ. ಆದ್ರೆ ಅದೇ ಕೆಲಸ ಮಾಡೋಕೆ ಇನ್ನೊಬ್ರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು ಅದು ಶಾರ್ಟ್ಕಟ್. ಈ ವರ್ಷ ಅಂಥ ಶಾರ್ಟ್ಕಟ್ಗಳಿಗೆ ಅವಕಾಶ ಕಡಿಮೆ. ಅಂದ್ರೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಮಾತ್ರ ಬೆಲೆ. ಖಂಡಿತ. ಹಾಗಾದ್ರೆ ನಮ್ಮ ಕರ್ಮವೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನುವಾಗ ಜ್ಯೋತಿಷ್ಯ ಅಥವಾ ಗ್ರಹಗಳ ಪಾತ್ರವೇನು? ಈ ಗೊಂದಲವನ್ನ ಮೂಲಗಳು ಹೇಗೆ ಬಗೆಹರಿಸ್ತವೆ?
ಮೂಲಗಳು ಹೇಳೋ ಹಾಗೆ ಗ್ರಹಗಳು ನ್ಯಾಯಾಧೀಶರಲ್ಲ, ಅವು ಕೇವಲ ಕನ್ನಡಿಗಳು. ಹೌದು, ಅವು ನಮ್ಮ ಕರ್ಮದ ಪ್ರತಿಫಲವನ್ನ ನಮಗೆ ತೋರಿಸ್ತವೆ ಅಷ್ಟೇ. ಹಾಗಾಗಿ ಈ ವರ್ಷ ಯಾರು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಒಂದು ಪಟ್ಟಿಯನ್ನೇ ಕೊಟ್ಟಿದೆ. ಇದರ ಉದ್ದೇಶ ಭಯ ಹುಡ್ಸೋದಲ್ಲ ಅಲ್ವಾ? ಖಂಡಿತ ಅಲ್ಲ, ನಮ್ಮನ್ನ ನಾವೇ ಸರಿಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಅಷ್ಟೇ. ಸರಿ, ಆ ಪಟ್ಟಿಯಲ್ಲಿ ಮೊದಲನೇದ್ಯಾವುದು? ಮೊದಲನೇದಾಗಿ ಕಠೋರವಾಗಿ ಮಾತಾಡೋರು ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋರು. ನಮ್ಮ ಮಾತುಗಳಿಗೆ ಒಂದು ಶಕ್ತಿ ಇದೆ. ನಕಾರಾತ್ಮಕ ಮಾತುಗಳು ನಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯವನ್ನೇ ಸೃಷ್ಟಿ ಮಾಡುತ್ತವೆ. ಅದು ಮೊದಲು ನಮ್ಮ ಮನಸ್ಸಿನ ಶಾಂತಿಯನ್ನೇ ಕೆಡಿಸುತ್ತೆ. ಖಂಡಿತ. ಆಮೇಲೆ ನಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಎರಡನೆಯದಾಗಿ ಪೋಷಕರು, ಹಿರಿಯರು ಅಥವಾ ಗುರುಗಳಿಗೆ ಅಗೌರವ ತೋರುವವರು. ಸನಾತನ ಧರ್ಮದಲ್ಲಿ ಅವರ ಆಶೀರ್ವಾದವನ್ನ ಒಂದು ಆಧ್ಯಾತ್ಮಿಕ ರಕ್ಷಾ ಕವಚ ಅಂತ ಹೇಳ್ತಾರೆ. ರಕ್ಷಾ ಕವಚ, ಇದು ಕುತೂಹಲಕಾರಿ. ಅಂದ್ರೆ ಇದು ಕೇವಲ ಅವರ ಆಶೀರ್ವಾದದ ಶಕ್ತಿಯಷ್ಟೇ ಅಲ್ಲ, ಅವರ ಅನುಭವ ಕೂಡ ನಮ್ಮನ್ನ ತಪ್ಪು ನಿರ್ಧಾರಗಳಿಂದ ಕಾಪಾಡುತ್ತೆ ಅಲ್ವಾ? ಖಂಡಿತ. ನಾವು ಗೂಗಲ್ನಲ್ಲಿ ಹುಡುಕೋ ಎಷ್ಟೋ ಉತ್ತರಗಳು ಅವರ ಅನುಭವದಲ್ಲಿ ಸಿಗ್ಬಹುದು. ನಿಜ. ಆ ರಕ್ಷಣೆಯನ್ನ ಕಳ್ಕೊಳ್ಳೋದು ಅಂದ್ರೆ ದೀಪ ಇಲ್ದೆ ದಾರಿಯಲ್ಲಿ ನಡೆಯೋಕೆ ಪ್ರಯತ್ನಿಸಿದ ಹಾಗೆ. ಮೂರನೇ ಅಂಶ, ನಾವು ಈಗಾಗ್ಲೇ ಚರ್ಚೆ ಮಾಡಿದ ಹಾಗೆ ಶ್ರಮ ಮತ್ತು ನೀತಿ ಇಲ್ದೆ ಬೇಗ ಹಣ ಗಳಿಸಬೇಕು ಅನ್ನೋರು. ಮತ್ತು ನಾಲ್ಕನೆಯದಾಗಿ ಯಾವುದೇ ರೀತಿಯ ವ್ಯಸನ ಅಥವಾ ಅನಿಯಂತ್ರಿತ ಆಸೆಗಳಲ್ಲಿ ಸಿಕ್ಕಾಕೊಂಡಿರೋರು. ಇದು ಕೇವಲ ಕುಡಿಯೋದು, ಸಿಗರೆಟ್ ಸೇದೋದು, ಆ ತರಹದ ವ್ಯಸನ ಅಷ್ಟೇನಾ? ಇಲ್ಲ. ಇವತ್ತಿನ ಕಾಲದಲ್ಲಿ ಬೇರೆ ರೀತಿಯ ವ್ಯಸನಗಳೂ ಇವೆ. ಅತಿಯಾದ ಭೋಗ, ಸೋಷಿಯಲ್ ಮೀಡಿಯಾ ಚಟ, ಆನ್ಲೈನ್ ಗೇಮಿಂಗ್, ನಮ್ಮ ಸಮಯ ಮತ್ತು ಶಕ್ತಿಯನ್ನ ಕಬಳಿಸುವ ಯಾವುದೇ ಅಭ್ಯಾಸ. ಹೌದು, ಇವೆಲ್ಲ ನಮ್ಮನ್ನ ನಮ್ಮ ಮುಖ್ಯ ಗುರಿಯಿಂದ ದೂರ ಮಾಡುತ್ತವೆ. ಇಂಥ ಪ್ರವೃತ್ತಿಗಳು ಮಾನಸಿಕ ಒತ್ತಡ, ಸಂಬಂಧಗಳಲ್ಲಿ ಸಂಘರ್ಷ ಮತ್ತೆ ಆರೋಗ್ಯ ಸಮಸ್ಯೆಗಳನ್ನ ತರಬಹುದು ಅಂತ ಮೂಲಗಳು ಎಚ್ಚರಿಸುತ್ತವೆ. ಹಾಗಾದರೆ ಗ್ರಹಗಳು ಕೇವಲ ನಮ್ಮದೇ ಕರ್ಮದ ಪ್ರತಿಫಲವನ್ನು ನಮಗೆ ತೋರಿಸೋ ಕಣ್ಣಾಡಿ ಇದ್ದಂತೆ. ಈ ದೃಷ್ಟಿಕೋನ ಭಯವನ್ನ ಕಡಿಮೆ ಮಾಡಿ ನಮ್ಮ ಜೀವನದ ಮೇಲೆ ನಮಗೆ ನಿಯಂತ್ರಣ ಇದೆ ಅನ್ನೋ ಭಾವನೆ ಕೊಡುತ್ತೆ. ನಿಖರವಾಗಿ, ಗ್ರಹಗಳು ಶಿಕ್ಷಿಸುವುದಿಲ್ಲ, ಅವು ಸರಿಪಡಿಸುತ್ತವೆ. ಇಷ್ಟೆಲ್ಲ ತಾತ್ವಿಕ ಚರ್ಚೆ ಆದಮೇಲೆ ಇದನ್ನೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ, ಅದರಲ್ಲೂ ನಮ್ಮ ಮನೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಅದೇ ನಿಜವಾದ ಸವಾಲು. ಹೌದು, ಅದಕ್ಕೆ ಉತ್ತರನೂ ಇದೆ. ಇಡೀ ಚರ್ಚೆಯ ಅತ್ಯಂತ ಸುಂದರವಾದ ಭಾಗವೇ ಇದು. ಸನಾತನ ಧರ್ಮದಲ್ಲಿ ಮನೆಯನ್ನು ಒಂದು ಸಣ್ಣ ದೇವಾಲಯ ಅಂತ ಪರಿಗಣಿಸಲಾಗುತ್ತೆ. ಈ ದೇವಾಲಯವನ್ನ ಪವಿತ್ರವಾಗಿಡೋಕೆ ಮೂಲವು 5 ಸರಳ ಆದರೆ ಅತ್ಯಂತ ಶಕ್ತಿಶಾಲಿಯಾದ ತತ್ವಗಳನ್ನ ನೀಡುತ್ತೆ. ಕೇಳೋಕೆ ಆಸಕ್ತಿದಾಯಕವಾಗಿದೆ. ಮೊದಲನೇದು ಯಾವುದು? ಮೊದಲನೆಯದು, ದಿನವನ್ನು ದೀಪ ಹಚ್ಚಿ ಅಥವಾ ಮಂತ್ರ ಹೇಳಿ ಶುರು ಮಾಡೋದು. ಅಕಸ್ಮಾತ್ ಸಾಧ್ಯವಾಗದಿದ್ರೆ ಕನಿಷ್ಠ 1 ನಿಮಿಷ ಮೌನವಾಗಿ ಕುಳಿತು ನಮ್ಗೆ ಸಿಕ್ಕಿರೋ ಈ ದಿನಕ್ಕಾಗಿ ಕೃತಜ್ಞತೆ ಸಲ್ಲಿಸೋದು. ಅಷ್ಟೇ ಸಾಕು. ಕೃತಜ್ಞತೆಯದ್ದಾಗಿರ್ಬೇಕು. ಒಳ್ಳೆಯ ಆರಂಭ. ಎರಡನೆಯದು, ಕನಿಷ್ಠ ವಾರಕ್ಕೊಮ್ಮೆ ಕುಟುಂಬದವರೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋದು. ಮೂಲದಲ್ಲಿ ಒಂದು ಸುಂದರವಾದ ಮಾತಿದೆ, ಇದು ಕಾಣದ ಗಾಯಗಳನ್ನು ಗುಣಪಡಿಸುತ್ತದೆ ಅಂತ. ಕಾಣದ ಗಾಯಗಳನ್ನು ಗುಣಪಡಿಸುತ್ತದೆ, ವಾವ್. ಆದ್ರೆ ಒಟ್ಟಿಗೆ ಕೂತರು ಎಲ್ಲರೂ ಫೋನ್ ನೋಡ್ತಿದ್ರೆ ಅದರಿಂದ ಪ್ರಯೋಜನ ಇದೆಯಾ? ಇಲ್ಲವೇ ಇಲ್ಲ. ನನಗ್ ಗೊತ್ತಿರೋ ಒಂದು ಕುಟುಂಬದಲ್ಲಿ ಭಾನುವಾರದ ಊಟದ ಸಮಯದಲ್ಲಿ ಎಲ್ಲರೂ ತಮ್ಮ ಫೋನ್ಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕಿಬಿಡ್ತಾರೆ. ಒಳ್ಳೆ ಐಡಿಯಾ. ಆ 1 ಗಂಟೆ ಯಾವುದೇ ಡಿಜಿಟಲ್ ಅಡ್ಡೆತಡೆ ಇರಲ್ಲ. ಆರಂಭದಲ್ಲಿ ಮಕ್ಕಳಿಗೆ ಕಷ್ಟ ಆಯ್ತು, ಆದ್ರೆ ಈಗದೇ ಅವರ ವಾರದ ಅತ್ಯುತ್ತಮ ಸಮಯ. ಇದು ಕೇವಲ ಊಟ ಅಲ್ಲ, ಇದೊಂದು ಥೆರಪಿ. ಅದ್ಭುತ. ಮೂರನೇ ತತ್ವ ಯಾವುದು? ಮಾತಿನ ಮೇಲೆ ಹಿಡಿತ. ನಮ್ಮ ಮಾತುಗಳು ಮೊದಲು ನಮ್ಮ ಮನೆಯ ವಾತಾವರಣದ ಶಕ್ತಿಯನ್ನ ಕೆಡಿಸುತ್ತವೆ ಅಂತ ಮೂಲಗಳು ಹೇಳ್ತವೆ. ಕೋಪದ, ನೋವಿನ ಮಾತುಗಳು ಮನೆಯ ವಾತಾವರಣವನ್ನೇ ಹಾಳು ಮಾಡ್ತವೆ ಅಲ್ವಾ? ನಿಜ. ಒಂದು ಕೆಟ್ಟ ಮಾತು ದಿನವಿಡೀ ಮನಸ್ಸಲ್ಲಿ ಕಾಡ್ತಿರುತ್ತೆ. ನಾಲ್ಕನೆಯದು, ಹಿರಿಯರನ್ನು ಗೌರವಿಸುವುದು. ಇದರ ಬಗ್ಗೆ ಮಾತಾಡಿದ್ವಿ, ಆದರೆ ಮನೆಯ ವಾತಾವರಣದಲ್ಲಿ ಇದರ ಪಾತ್ರವೇನು? ಮನೆಯಲ್ಲಿ ಹಿರಿಯರು ಒಂದು ಮರದ ಬೇರಿನ ಹಾಗೆ. ಬೇರು ಗಟ್ಟಿಯಾಗಿದ್ರೆ ಮಾತ್ರ ಮರ ಸ್ಥಿರವಾಗಿರುತ್ತೆ. ಅವರ ಅನುಭವ, ಆಶೀರ್ವಾದ ಮನೆಯನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡುತ್ತೆ. ಅವರ ಗೌರವ ಕೇವಲ ಸಂಪ್ರದಾಯವಲ್ಲ, ಅದೊಂದು ರಕ್ಷಣೆ. ಹೌದು. ಇನ್ನು ಕೊನೆಯ 5ನೆಯ ತತ್ವ ಏನು? ತಿಂಗಳಿಗೊಮ್ಮೆ ನಮ್ಮ ಕೈಲಾದಷ್ಟು ದಾನ ಅಥವಾ ಸೇವೆ ಮಾಡೋದು. ಇದು ಕೇವಲ ಹಣದ ದಾನವಾಗಿರ್ಬೇಕಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅಗತ್ಯವಿರುವವರಿಗೆ ಸಹಾಯ ಮಾಡೋದು, ಪ್ರಾಣಿಗಳಿಗೆ ಆಹಾರ ಹಾಕೋದು, ಯಾವುದಾದ್ರೂ ಆಗಿರಬಹುದು.
ಇದು ನಮ್ಮ ಅರಿವಿಗೆ ಬಾರದ ಕರ್ಮಗಳನ್ನ ಸಮತೋಲನಗೊಳಿಸುತ್ತೆ ಅಂತ ಮೂಲಗಳು ಹೇಳ್ತವೆ. ಈ 5 ತತ್ವಗಳು ನೋಡಕ್ಕೆ ಬಹಳ ಸರಳವಾಗಿವೆ, ಆದರೆ ಇವುಗಳನ್ನ ನಿರಂತರವಾಗಿ ಪಾಲಿಸಿದ್ರೆ ಮನೆಯ ವಾತಾವರಣದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅನ್ಸುತ್ತೆ. ಖಂಡಿತ. ಶಾಂತಿ ಹೊರಗಿನಿಂದ ಬರೋದಿಲ್ಲ, ಅದು ನಮ್ಮ ಮನೆಯೊಳಗಿನಿಂದಲೇ ಶುರುವಾಗುತ್ತೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಹೊಸ ವರ್ಷ ನಮಗೆ ಕೊಡ್ತಿರೋ ಒಟ್ಟಾರೆ ಸಂದೇಶವನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅದು ಕಡಿಮೆ ಪ್ರತಿಕ್ರಿಯೆ, ಹೆಚ್ಚು ಆತ್ಮಾವಲೋಕನ. ಹೌದು. ಅಂದ್ರೆ ಪ್ರತಿಯೊಂದಕ್ಕೂ ತಕ್ಷಣ ಸಿಟ್ಟಿನಿಂದ ರಿಯಾಕ್ಟ್ ಮಾಡೋ ಬದಲು ಸ್ವಲ್ಪ ಯೋಚಿಸಿ ನಮ್ಮೊಳಗೆ ನೋಡ್ಕೊಂಡು ವರ್ತಿಸೋದು. ಹೌದು. ಹಾಗೆ ಕಡಿಮೆ ಅಹಂಕಾರ, ಹೆಚ್ಚು ಕೃತಜ್ಞತೆ. ಮತ್ತು ಕಡಿಮೆ ದೂರು, ಹೆಚ್ಚು ಕರ್ತವ್ಯ. ಎಕ್ಸಾಕ್ಟ್ಲಿ. ಸಮಸ್ಯೆಗಳ ಬಗ್ಗೆ ದೂರತಾ ಕೂರೋ ಬದಲು ನಮ್ಮ ಜವಾಬ್ದಾರಿ ಏನು ಅಂತ ಅರಿತು ಅದನ್ನ ಪ್ರಾಮಾಣಿಕವಾಗಿ ಮಾಡೋದು. ಇದು ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಮಾರ್ಗದರ್ಶನ. ಮೂಲದಲ್ಲಿನ ಒಂದು ಅತ್ಯಂತ ಪ್ರಭಾವಿವಾದ ಮಾತಿನೊಂದಿಗೆ ಇದನ್ನ ಮುಗಿಸಬಹುದು. ಯಾವಾಗ ಧರ್ಮವು ನಿಮ್ಮೊಂದಿಗೆ ನಡೆಯುತ್ತದೆಯೋ ಆಗ ಸಮಯ, ವಿಧಿ ಮತ್ತು ಗ್ರಹಗಳು ಅಂತಿಮವಾಗಿ ನಿಮ್ಮನ್ನು ಅನುಸರಿಸುತ್ತವೆ. ವಾವ್. ಅಂದ್ರೆ ನಾವು ಸರಿಯಾದ ದಾರಿಯಲ್ಲಿದ್ರೆ ಇಡೀ ಬ್ರಹ್ಮಾಂಡವೇ ನಮಗೆ ಪೂರಕವಾಗಿ ನಿಲ್ಲುತ್ತೆ. ಅತ್ಯುತ್ತಮವಾದ ಮಾತು. ಕೇಳುಗರಿಗೆ ಚಿಂತನೆಗೆ ಒಂದು ವಿಷಯವನ್ನ ಇಲ್ಲಿ ಬಿಟ್ಟು ಹೋಗ್ಬೋದು. ಖಂಡಿತ. ಈ ಮೂಲಗಳು ಮನೆಯಲ್ಲಿನ ಸಾಮರಸ್ಯ ಮತ್ತೆ ವೈಯಕ್ತಿಕ ಧರ್ಮದ ಮೇಲೆ ಹೆಚ್ಚು ಗಮನ ಹರಿಸಿವೆ. ಆದ್ರೆ ನಮ್ಮ ವೃತ್ತಿಪರ ಮತ್ತು ಸಾರ್ವಜನಿಕ ಜೀವನದಲ್ಲಿ ಈ ಧರ್ಮದ ತತ್ವಗಳನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಮನೆಯಲ್ಲಿ ಪಾಲಿಸೋ ಈ ಸರಳ ನಿಯಮಗಳಾದ ತಾಳ್ಮೆ, ಗೌರವ, ಪ್ರಾಮಾಣಿಕತೆ ಇವು ನಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಸಮಾಜದಲ್ಲಿ ಎದುರಾಗೋ ಸಂಕೀರ್ಣ ಸವಾಲುಗಳನ್ನ ಎದುರಿಸೋಕೆ ಸಹಾಯಕವಾಗಬಹುದೇ?